ಧನ್ವಂತರಿ ವನ ಅಂತ ಇದೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಹತ್ರ. ಅಲ್ಲಿ ಬಂದು ಪರಿಣಿತಾಗೆ ಲಂಗ ಬ್ಲೌಸ್ ಅಥವಾ ಲಂಗ ದಾವಣಿ ನೋಡೋಣ ಅಂತ ಬಂದೆ. ಈ ಶಾಪು ರಾಜಾಜಿನಗರಲ್ಲಿರೋದು. ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ, ಹಾಗೆ ಒಳ್ಳೆ ಕಲರ್ಸ್ ಅವೈಲಬಲ್ ಇದೆ. ನೀವು ಬೇಕಾದರೆ ನೀವು ಹೋಗ್ಬೋದು ಈ ಶಾಪಿಗೆ. ಹೊಸ ವ್ಯೂವರ್ಸ್ ಯಾರಾದರೂ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋಸ್ಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವರೇ ನೋಡಿ ನಮ್ಮ ದೊಡ್ಡಪ್ಪ ಮತ್ತು ದೊಡ್ಡಮ್ಮ. ಇವತ್ತು ಒಂದು ಫಂಕ್ಷನ್ ಇತ್ತು, ನಾನು ಪರಿಣಿತ ಹೋಗಿದ್ವಿ, ಹಾಗೆ ದೊಡ್ಡಪ್ಪ ದೊಡ್ಡಮ್ಮನೂ ಮಾತಾಡ್ಸಿದ್ವಿ. ಆಕ್ಸಿಜನ್ ಸಿಗುತ್ತೆ, ಒಳ್ಳೆ ಆಕ್ಸಿಜನ್ ಅಂತ ಇಲ್ಲ ಅಲ್ಲ, ಹೇಳಿ ಅವ್ರನ್ನ ಅಲ್ವಾ. ಇಲ್ಲಿ ಮನೆ ಇರೋರಿಗೆಲ್ಲ ಅದೃಷ್ಟ ಅಲ್ವಾ. ವಾವ್, ಎಷ್ಟೊಂದು ಗಿಡ ಇಟ್ಟಿದ್ದಾರೆ ಇಲ್ಲಿ, ಚಿಕ್ಕ ಚಿಕ್ಕದು ಇದೆ ಅನ್ಸುತ್ತೆ ಅವ್ರು ಹೇಳಿದ್ದು. ಹಾಂ, ಇದೆ ಅನ್ಸುತ್ತೆ, ಇದೆ ಸಂದೀಪ್ ಅವ್ರು ಹೇಳಿದ್ದು. ನಾನು ಹೇಳಿದ್ದು ಇದನ್ನೇ, ನಾನು ಹೇಳಿದ್ನಲ್ಲ ಸಂದೀಪ್ ಅವತ್ತು, ಇದು ತಂಬುಳಿ ಮಾಡ್ತಾರೆ ಇದರಲ್ಲಿ, ಇದನ್ನೇ ನಾನು ಹೇಳಿದ್ದು. ನೋಡಿ ಇದ್ಯಾವುದು ನೋಡಿ, ಇದು ತುಳಸಿ. ಇದು ಏನು ಸಖತ್ತಾಗಿದೆ ಅಲ್ಲ ಕಾಡು, ಒಳ್ಳೆ ಆಕ್ಸಿಜನ್ ಸಿಗುತ್ತೆ ಇಲ್ಲಿ. ಡೈಲಿ ಇಲ್ಲಿ ಇದ್ಬಿಡ್ಬೇಕು ವಾಕಿಂಗ್, ಅಥವಾ ಇಲ್ಲಿ ಮನೆಗಳು ಇದೆಯಲ್ಲ ಅಲ್ಲಿ ಅವ್ರಿಗೆ ಎಷ್ಟು ಆಕ್ಸಿಜನ್ ಅಲ್ಲ. ವಾವ್, ತುಳಸಿ ನೋಡಿ ಸಂದೀಪ್, ಇದು ಬೇರೆ ಕಲರ್ ಇದೆ ಅಥವಾ ಏನಿರ್ಬೋದು ಇದು ನೋಡಿ. ಅದು ಇದೇನು ಸಂದೀಪ್, ಇದು ನುಗ್ಗೆ ಗಿಡ, ನುಗ್ಗೆ ಗಿಡ ಅನ್ಸುತ್ತಲ್ವಾ. ನುಗ್ಗೆ ಗಿಡ ಇದು, ನುಗ್ಗೆ ಗಿಡ ಕೊಡಕ್ಕೆ ಇದಾಗುತ್ತೆ, ತೊಂದರೆ ಆಗುತ್ತೆ ಸಂದೀಪ್, ಅವ್ರು ಹಾಕಕ್ಕಾಗಲ್ಲ. ಇದು ನೋಡಿ, ಇದು ನಾನು ಇದನ್ನೇ, ಇದೇ ಹೆಸರು, ಇದು ಬಸಳೆ ಸೊಪ್ಪು ಸಂದೀಪ್. ಇದು
ಬಸಳೆ ಸೊಪ್ಪು. ಆಮೇಲೆ ಇದೂ ಅಷ್ಟೇ, ಒಂದು ಇದು ಸಾರ್ಗೆ ಹಾಕ್ತಾರೆ ಸೊಪ್ಪು. ಈ ಥರದ್ದು ಸಿಕ್ಕಿದ್ರೆ ತೊಗೋಬೋದು. ಇದು ಯಾವುದೋ ಗೊತ್ತಿಲ್ಲ ಸಂದೀಪ್, ಇದು ಯಾವುದು ಸೊಪ್ಪು ಗೊತ್ತಿಲ್ಲ. ಆಮೇಲೆ ನೋಡಿ ಇದು ಯಾವುದು, ಮಾವಿನ ಗಿಡ. ನಾವಿವತ್ತು ಧನ್ವಂತರಿ ವನ ಅಂತ ಇದೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಹತ್ರ, ಅಲ್ಲಿ ಬಂದಿದ್ದೀವಿ. ನಾವು ಗಿಡಗಳನ್ನ ಪರ್ಚೇಸ್ ಮಾಡಬೇಕಿತ್ತು ಗಿಫ್ಟ್ ಕೊಡೋದಕ್ಕೆ ಅಂತ. ಯಾವ ಗಿಡ ಕೊಡ್ಬೋದು ಅಂತ ನಮಗೆ ಐಡಿಯಾ ಇರಲಿಲ್ಲ. ಆಮೇಲೆ ಸುಮಾರು ಗಿಡ ನಮಗೆ ಇಲ್ಲಿ ನೋಡಿದ್ವಲ್ಲ, ತೋರಿಸಿದ್ನಲ್ಲ ವೀಡಿಯೋನಲ್ಲಿ, ನನಗೆ ಅದು ಗೊತ್ತಾಗಲಿಲ್ಲ. ಅವ್ರನ್ನ ಕೇಳಿ ತಿಳ್ಕೊಬೇಕಿನ್ನ ಅವ್ರು ನಮ್ಗೆ ಸಿಕ್ಕಿಲ್ಲ. ತುಳಸಿ ತುಂಬ ಜನ ಕೊಡ್ತಾರೆ, ಆಮೇಲೆ ಎಲ್ಲರೂ ಮನೇಲೂ ಇದ್ದೇ ಇರುತ್ತಲ್ಲ, ಅದಕ್ಕೇ ತುಳಸಿ ಬೇಡ ಬೇರೆ ಯಾವುದಾದ್ರೂ ತೊಗೊಳ್ಳೋಣ ಅಂತ ನೋಡೋಕ್ಕೆ ಬಂದೆ. ಅಮೃತ ಬಳ್ಳಿ, ಆಮೇಲೆ ಒಂದಲ್ಗ, ಇದೆಲ್ಲ ತುಂಬ ಒಳ್ಳೇದಲ್ವಾ ಹೆಲ್ತ್ಗೂ, ಅದನ್ನು ತೊಗೊಳ್ಳೋಣ ಅಂತ ಬಂದೆ. ನೋಡಬೇಕು ಯಾವ್ದು ಸಿಗುತ್ತೆ. ಅದು ಅಮೃತ ಬಳ್ಳಿ ಸಿಕ್ಕಲಿಲ್ಲ, ಇಲ್ಲ ಅಂತ ಅಲ್ಲಿ ಯಾರೋ ಸ್ಟಾರ್ಟಿಂಗಲ್ಲಿ ಹೇಳಿದ್ರು. ನೋಡ್ಬೇಕು ಇವಾಗ ಯಾವ್ದು ಸಿಗುತ್ತೆ ನೋಡ್ತೀವಿ. ಹಾಗೆ ನಿಮಗೆ ವಿಡಿಯೋ ತೋರಿಸ್ತೀನಿ. ಇವತ್ತು ನಾವು ಗಿಡ ಇನ್ನೂ ತೊಗೊಳೋದಕ್ಕಾಗಲಿಲ್ಲ, ಯಾರೂ ನಮ್ಗೆ ಸಿಕ್ಕಲಿಲ್ಲ. ಎಲ್ಲ ಪ್ರೈಸು ನಮ್ಗೆ ಗೊತ್ತಾಗಲಿಲ್ಲ ಸರಿಯಾಗಿ, ಅದಕ್ಕೆ ಇನ್ನೊಂದು ಸತಿ ಬರೋಣ ಅಂತ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.